ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕೊಡಗಿನ ಪ್ರವೀಣ್ 777. ಈಗ ನಾನು ಮತ್ತೆ ಪುಣೆಯವ್ರು ಏನು ಮಾಡ್ತಿದ್ವಿ ಅಂದರೆ ಮಾನ್ಸೂನ್ ರೈಡಿಗೆ ಏನು ಮಾಡ್ತಾ ಇದ್ದೀವಿ, ಹೋಗ್ತಾ ಇದ್ದೀವಿ. ನೋಡೋಣ ಮಾನ್ಸೂನ್ ರೈಡ್ ಯಾವ ಥರ ಇರುತ್ತೆ ಅಂತ. ಯಾಕೆಂದರೆ ನಮ್ಮದು ಮಾನ್ಸೂನ್ ರೈಡ್ ಫಸ್ಟ್ ಮಾನ್ಸೂನ್ ರೈಡ್ ಅಲ್ಲ, ಮಾನ್ಸೂನ್ ರೈಡ್. ಮಾನ್ಸೂನ್ ರೈಡ್ ಫಸ್ಟ್ ಎಕ್ಸ್ಪೀರಿಯನ್ಸ್ ನಮ್ಮದು. ಯಾಕೆಂದರೆ ನಾವು ಇಲ್ಲಿವರೆಗೂ ಮಾನ್ಸೂನ್ ರೈಡ್ ಹೋಗಿಲ್ಲ. ತುಂಬ ಮಳೆ ಇದಲ್ಲ ಇವತ್ತು. ಹೌದು, ನೋಡಿ ಸಿಕ್ಕಾಪಟ್ಟೆ ಮಳೆ ಇದೆ. ಅದಕ್ಕೆ ನೋಡಿ ಇಲ್ಲಿ ಎಲ್ಲ ಸೆಟಪ್ ಜೊತೆಗೆ ಬಂದಿದ್ದೀನಿ ನಾನು, ಪುಣೆ ಎಲ್ಲ. ಮಾನ್ಸೂನ್ ರೈಡ್ ಹೋಗಿ ಯಾವ ಥರ ಇರುತ್ತೆ ಹಂಗೆ ಅಂತ. ಯಾಕೆಂದರೆ ನಾ ಬೆಳಗ್ಗೆನೇ ಸ್ವಲ್ಪ ಹಿಂಗೆ ಒಂದು ರೌಂಡ್ ಓಟ್ ಬಂದೆ. ತುಂಬ ಗಾಡಿಗಳು, ತುಂಬ ಬೈಕ್ಗಳು ಹೋಯ್ತಾ ಇತ್ತು, ರೈಡ್ ಬೈಕ್ಗಳು ತುಂಬ ಹೋಯ್ತಾ ಇತ್ತು. ನೋಡೋಣ, ನಾವು ಹಂಗೆ ಒಂದು ಪ್ಲ್ಯಾನ್ ಹಾಕ್ತೀವಿ, ನಾನು ಪುಣೆ ಹಿಂಗೆ ನಾವು ಒಂದು ಮಾನ್ಸೂನ್ ರೈಡ್ ಹೋಗೋಣ ಅಂತ. ಓಕೆ ಬನ್ನಿ ಫ್ರೆಂಡ್ಸ್, ನಾವು ಮಾನ್ಸೂನ್ ರೈಡ್ ಹೋಯ್ತಾ ಏನು ಮಾಡೋಣ. ನಿಮ್ಮನ್ನ ನೋಡ್ತಾ ಇರಿ ಪ್ರವೀಣ್ 777. ನನ್ನ ಇಷ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟು ಬೆಳೆಸಿದ್ದಕ್ಕೆ ಫಸ್ಟು ಪುಣೆಯವರಿಗೆ ಥ್ಯಾಂಕ್ಸ್ ಹೇಳಬೇಕು. ಮತ್ತು ನಮ್ಮ ಫ್ರೆಂಡ್ಸ್ಗಳು ವೀಡಿಯೋ ನೋಡ್ತಿರೋರು ನಿಮಗೆ ಏನು ಹೇಳಬೇಕು, ಫಸ್ಟ್ ಏನು ಹೇಳಬೇಕು, ಥ್ಯಾಂಕ್ಸ್ ಅನ್ನೋದು ಹೇಳಬೇಕು. ಯಾಕೆಂದರೆ ನಾನು ಬೇರೆ 49 ಸಬ್ಸ್ಕ್ರೈಬ್ ಇತ್ತು. ಪುಣೆಯವರಿಂದ ಸ್ವಲ್ಪ ಸಪೋರ್ಟ್ ಮಾಡಿ ಅವರಿಂದ ಒಂದು ಸ್ವಲ್ಪ ಸಬ್ಸ್ಕ್ರೈಬ್ ಸಿಕ್ತು. ಮತ್ತು ಹಂಗೆ ನೀವುಗಳು ನಮ್ಮನ್ನ ಸ್ವಲ್ಪ ಅದೇ ಥರ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನ ಸ್ವಲ್ಪ ಬೆಳೆಸಿದ್ರೆ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತೀವಿ. ಯಾಕೆಂದರೆ ಕೊಡಗಲ್ಲಿ ನಾನು ಹೇಳಿದ ಪ್ರಕಾರ ಕೊಡಗಲ್ಲಿ ಎಷ್ಟು ಜನ ಮೋಟೋ ಬ್ಲಾಗರ್ ಇದ್ದಾರೆ ಗೊತ್ತಿಲ್ಲ. ನಮ್ಮ ಏರಿಯಲ್ಲಿ ನಾನು ಪುಣೆಯವರು ಮೋಟೋ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ಪುಣೆಯವರು ಬೇರೆ ಮೋಟೋ ಬ್ಲಾಗ್ ಅಂತ ಬರಲ್ಲ, ಆದರೆ ಅವ್ರಿಗೂ ಚಾನೆಲ್ ಇದೆ, ಅವ್ರದ್ದು ಗೋಸ್ಟ್ ಹಂಟಿಂಗ್ ಚಾನೆಲ್ ಇದೆ. ವೀಡಿಯೋಸ್ ಮಾಡಿ 1 ತಿಂಗಳಾಯಿತು. ಗೋಸ್ಟ್ ವೀಡಿಯೋ ಬರೋದೇ 1 ತಿಂಗಳಾಯಿತು. ಮಳೆ ಕಾರಣದಿಂದ ಗೋಸ್ಟ್ ವೀಡಿಯೋ ಬರ್ತಾಯಿಲ್ಲ. ಆದಷ್ಟು ಬೇಗ ಮಳೆ ನಿಂತಂಗೆ ಮತ್ತೆ ಪುಣೆ ನಾನು ಸ್ಟಾರ್ಟ್ ಮಾಡ್ತೀವಿ. ಅಲ್ಲಿವರೆಗೂ ಪುಣೆ ನನ್ನ ಜೊತೆ ಇರ್ತಾರೆ, ಟೆನ್ಷನ್ ಆಗಬೇಡಿ ಯಾರು ಪುಣೆ ಕಾಣ್ತಾ ಇಲ್ಲ ಅಂತ. ಪುಣೆ ನನ್ನ ಜೊತೆ ಇರ್ತಾರೆ ರೈಡ್ ವೀಡಿಯೋಲೆಲ್ಲ. ನೋಡ್ತಾ ಇರಿ ಪುಣೆ ಚಾನೆಲು, ಪುಣೆ ಅಫಿಷಿಯಲ್ ಚಾನಲ್ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಆದಷ್ಟು ನಮ್ಮನ್ನು ಫಸ್ಟು ಬೆಳೆಸೋಕ್ಕೆ ಟ್ರೈ ಮಾಡಿ. ಬನ್ನಿ ಫ್ರೆಂಡ್ಸ್, ಪುಣೆಯವರೇ ಒಂದು 2 ಮಾತು ಮಾತಾಡ್ತಾರೆ. ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲ ಹೇಗಿದ್ದೀರಾ? ಐ ಬಿ ಆರ್ 100 ಟೇಕರ್. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಲ್ಲ, ಚೆನ್ನಾಗಿದ್ದೀರಾ ಅಂತ ನೋಡ್ತೀನಿ. ಇವತ್ತು ಪ್ರವೀಣ್ ಚಾನಲಲ್ಲಿ ನಾನು 2ನೇ ಸಲ ಕಾಣಿಸ್ಕೊಳ್ತೀನಿ ನಿಮಗೆ. ಗಾಡಿ 3ನೇ ಸಲ ನಾನು ಚೆಕ್ ಮಾಡಿದೆ, 3ನೇ ಸಲ ಪ್ರವೀಣ್ ಅವ್ರದ್ದು ಚಾನಲಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ. ನನಗೆ ಕಾಣಿಸ್ಕೊಳ್ತಾ ಇದ್ದೀನಿ ಏನಿಲ್ಲ. ಸೊ ಈಗಷ್ಟೇ ಜಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಒಂದು ಮೀಟ್ ಆಯಿತು. ನಾನು ಪ್ರವೀಣ ಎಲ್ಲೋ ಹೋಗಿದ್ದಾನೆ, ಅವ್ನು ಡ್ಯೂಟಿ ಹೋಗಿರ್ತಾನೆ ಅಂತ ನಾನು ಇವತ್ತು ಮನೇಲಿದ್ದೆ. ನಾನು ಡ್ಯೂಟಿ ಹೋಗಿರ್ತೀನಿ ಅಂತ ಅವನು ಇವತ್ತು ರೈಡ್ಗೆ ಹೋಗಿದ್ದಾನೆ. ಅದಕ್ಕೆ ಹೇಳೋದು ಫ್ರೆಂಡ್ಸಿಗೆ ಎಲ್ಲಿಗಾದರೂ ಹೋಗೋದು ಒಂದು ಕಾಲ್ ಮಾಡ್ಬಿಟ್ಟು ಹೋಗ್ಬೇಕು ಅಂತ. ಅವನು ಕಾಲ್ ಮಾಡಿದ. ಅದಕ್ಕೆ ಪುಣೆಯವರು ಫುಲ್ ಬ್ಯುಸಿ ಇರ್ತಾರೆ. ಯಾಕೆಂದರೆ ಅವರೇ ಹೇಳಿದ್ದು ನಾನು ಬ್ಯುಸಿ ಇರ್ತೀನಿ ಅಂತ. ಅವನಿಗೆ ಮೋಟೋ ಬ್ಲಾಗ್ ಬಗ್ಗೆ ಹೇಳಿ ನಾನು 1 ತಿಂಗಳ ಮೇಲೆ ಆಯಿತು ಮಗ ರೈಡಿಗೆ ಹೋಗೋಣ ಅಂತ. ಬರ್ತಾ ಇಲ್ಲ. ಈಗ ಸಿಕ್ಕಿದ್ದಾನೆ, ಈಗ ಎತ್ತಾಕೊಂಡು ಹೋಯ್ತೀನಿ ನೋಡಿ. ಈಗ ಅದೇ ಒಂದು ಏನಾದ್ರು ಬಂದೆ, ಅದೇ ಸುಮಾರು ದಿನದಿಂದ ಕರೀತಿದ್ದಾನೆ. ಆದರೆ ನಾನು ಸಂಡೇ ಫ್ರೀ ಇರ್ತೀನಿ, ನಾನು ಶನಿವಾರ ಗಂಟ ಮಾತ್ರ ಬ್ಯುಸಿ. ಯಾಕೆಂದರೆ ನಾನು ಇಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಕೆಲಸ ಮಾಡೋದ್ರಿಂದ ನಾನು ಸ್ವಲ್ಪ ಬ್ಯುಸಿ ಇರ್ತೀನಿ. ಆ ಕಾರಣದಿಂದ ಬರೋಕ್ಕಾಗಲ್ಲ ಅಂತ ಹೇಳಿದೆ ಅಷ್ಟೇ. ಇಟ್ಸ್ ಓಕೆ. ನಾವು ಏನು ಮಾಡೋಣ, ರೈಡ್ ಹೋಗೋಣಲ್ಲ. ಈಗ ಪ್ರವೀಣ್ ಚಾನಲ್ನ ನನ್ನ ಚಾನಲಿಂದ ನನ್ನ ವ್ಯೂವರ್ಸ್ ಯಾರು ನೋಡ್ತಾ ಇದ್ದಾರೆ ಅವನು ನನಗೆ ಗೊತ್ತಿದೆ. ನನ್ನ ಚಾನಲಲ್ಲಿ ನನಗಿಂತ ಪ್ರವೀಣ್ ಅವರಿಗೆ ಜಾಸ್ತಿ ಫ್ಯಾನ್ಸ್ ಇದ್ದೀರಾ ಅಥವಾ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಅವನ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿದವರು, ಆ ಸಬ್ಸ್ಕ್ರೈಬರ್ಸ್ ಇವನ್ನ ಫಾಲೋ ಮಾಡ್ಕೊಳ್ಳಿ. ಅದೇ ಅವನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಅವ್ನು ನಿಮಗೆ ಇದೇ ಥರ ಒಂದೊಂದು ಕಂಟೆಂಟ್ ಕೊಡ್ತಾ ಇರ್ತಾನೆ. ಮೋಟೋ ವ್ಲಾಗ್ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದಾನೆ. ಅದೇ ಇದೇ ಥರ ಕಂಟೆಂಟ್ ಕೊಡ್ತಾ ಇರ್ತಾನೆ. ನೋಡೋಣ, ನಾವು ಸುಮಾರು ಇನ್ನೂ ಕಂಟೆಂಟ್ ಬರೋಕ್ಕಿದೆ. ಮತ್ತು ಅವನಿಗೆ ನಾನು ಇನ್ನೊಂದು ಹೆಲ್ಪ್ ಮಾಡ್ತೀನಿ. ಏನು ಅಂದರೆ, ನಾನೊಂದು ವ್ಲಾಗ್ ತೆಗೆದಿಟ್ಟಿದ್ದೀನಿ, ಅದನ್ನ ಅವನಿಗೆ ನಾನು ಶೇರ್ ಮಾಡ್ತೀನಿ. ಅವನು ಅದು ಆ ಚಾನಲ್ ಹಾಕ್ತಾನೆ. ಆ ವಿಡಿಯೋನ ಒಬ್ಬರು ಒಂದು ಕೊಡಗು ನಮ್ಮ ಕೊಡಗು ದೊಡ್ಡ ಗ್ರೂಪಿಗೆ ಆ ವಿಡಿಯೋನ ಹಾಕ್ತಾರಂತೆ. ಯಾಕೆಂದರೆ ಆ ಪರ್ಸನ್ ನನ್ನ ಜೊತೆ ಆ ವ್ಲಾಗಿಗೆ ಬಂದಿದ್ದರು, ನಮ್ಮ ಗದ್ದೆಯಲ್ಲೇ ಬಂದಿದ್ದರು. ನಾನು ಅವನ ಚಾನಲಲ್ಲಿ ಅದನ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡಿಸ್ತೀನಿ. ಸಬ್ಸ್ಕ್ರೈಬ್ ಮಾಡ್ತೀನಿ ಅಷ್ಟೇ. ಅಂದರೆ ನಮ್ಮ ಸಂದೀಪ್ ಅಂತ ಅಣ್ಣಂದಿರಿದ್ದಾರೆ ನಮ್ಮ ಏರಿಯಾದಲ್ಲಿ.
ಅವ್ರದ್ದು ವ್ಲಾಗ್ ಆಗಿರ್ತದೆ. ಅವರು ಸ್ವಲ್ಪ ಗೊತ್ತಿದೆ ಕೊಡಗೂರು, ಸ್ವಲ್ಪ ಅವ್ರಿಗೆ ಜಾಸ್ತಿ ಫ್ರೆಂಡ್ಸ್ ಇದೆ. ಅವರು ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ, ಅವನಿಗೆ ಸಬ್ಸ್ಕ್ರೈಬರ್ ಸಿಗಲಿ ಅಂತ ಅವ್ನಿಗೆ ನಾನು ಆ ವಿಡಿಯೋ ಶೇರ್ ಮಾಡ್ತೀನಿ. ನೋಡೋಣ ಯಾವ ಥರ ಇರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬನ್ನಿ ಹೋಗೋ. ತುಂಬ ಸಖತ್ ಮಳೆ ಇದೆ ಈ ನಡುವೆಯಲ್ಲಿ. ನೀವೇ ನೋಡ್ಬೋದು ಆಲ್ರೆಡಿ ಫುಲ್ಲು ಎತ್ತಾಕೊಂಡು ಬಂದೆ ಹೊರಗಿನ. ನಾನಲ್ಲ ಅವನೇ ನಾನು ಎತ್ತಾಕೊಂಡು ಬಂದ. ಓಕೆ ಹೋಗುವಲ್ಲ, ನಾವು ಮನ್ಸೂರ ಒಂದು ರೈಡ್ ಓಟ್ ಬರೋಣ, ನೋಡೋಣ ಯಾವ ಥರ ಇರುತ್ತೆ ಅಂತ. ಓಕೆ, ಸ್ಮಾಲ್ ರೈಡ್, ಬಿಗ್ ರೈಡ್ ಇಲ್ಲ. ಸೊ ಫ್ರೆಂಡ್ಸ್, ಈಗ ಲಾಗಿಗೆ ಹೊರಟಿದ್ದೀವಿ. ಡ್ರೈವರ್ ಚೇಂಜ್. ಲಾಗಿಗೆ ಹೊರಟಿದ್ದೀವಿ. ನಾನು ಡ್ರೈವ್ ಮಾಡ್ತೀನಿ, ನೀನು ಸ್ವಲ್ಪ ಮಾತಾಡ್ಕೊತಾನೆ, ನೀನು ಸ್ವಲ್ಪ ಎಂಜಾಯ್ ಮಾಡಲಿ, ಅದಕ್ಕೆ ನಾನು ಡ್ರೈವ್ ಮಾಡ್ತೀನಿ. ಹೋಗುವ, ಎಸ್ ಹೋಗುವ, ಲೆಟ್ಸ್ ಗೋ. ಗೈಸ್, ಹೊರಟಿದ್ದೀವಿ ನೋಡಿ ಫ್ರೆಂಡ್ಸ್, ರೈಡು ಮಾನ್ಸೂನ್ ರೈಡ್. ಆಲ್ರೆಡಿ ಒಂದು ರೈಡ್ ಮುಗಿಸ್ ಬಂದೆ. ಆಯ್ತು, ಎರಡನೇ ರೈಡ್ ಪುನಿಯವ್ರನ್ನ ಹಾಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಎಲ್ಲಿ ಎಂಡ್ ಮಾಡ್ತಾನೆ ಪುನಿ ಅಂತ ಗಾಡಿನ. ಬನ್ನಿ ಇಲ್ಲಿ ಹೋಯ್ತಾ ನಾವೇನು ಮಾಡೋಣ, ಎಂಜಾಯ್ ಮಾಡೋಣ ರೈಡ್ನ. ಅದೇ ಪುನಿಯವ್ರೆ, ಮಾನ್ಸೂನ್ ರೈಡ್ ಹೋಗೋಣ. ಒಳ್ಳೆ ಮಳೆ ಇದೆ, ಜಾಲಿ ಜಾಲಿ, ಎಲ್ಲ ಜಾಲಿ. ಹೋಗಕ್ಕೆ ಬೇಜಾರು. ಅದು ಪುನಿಯವರು ಮನೆ ಟೈಮ್ ಒಳ್ಳೆ ದೇವ್ರ ಥರ ಸಿಕ್ಕಿದ್ರು ಪುನಿಯವರು. ಎತ್ತಾಕ ಬಂದೆ. ದೇವ್ರು ಪುನಿಯವರು ಒಳ್ಳೆ ದೇವ್ರ ಥರ ಬಂದಿದ್ದಾರೆ. ಮೊದಲೇ ನಾನು ಚಾನೆಲ್ ನೋಡ್ತಾ ಇರಬೇಕು. ನಾನು ಏನಿದ್ರು ಸ್ವಲ್ಪ ಶಾರ್ಟ್ ವಿಡಿಯೋ ಹಾಕ್ತಾ ಇದ್ದೇವೆ. ಈಗ ವಿಡಿಯೋ ಸಿಕ್ಕಿದ್ದಾರೆ. ಇರ್ಪಿಗೆ ಹೋದ ಕಾರಣ ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವಿಡಿಯೋ ಮಾಡ್ದಕ್ಕೆ. ಏನೋ ಸಾಕ್ತಿರಷ್ಟೇ ವಿಡಿಯೋ ಮಾಡ್ತೀನಿ. ನೋಡಿ ಏನು ಮಳೆ ನಮ್ಮೂರಲ್ಲಿ. ಅವ್ರಿಗೆ ಒಂದು ತಿಂಗಳಾಯ್ತು ಅನ್ಸುತ್ತೆ. ನಾನು ಗ್ರೂಪಿಗೆ ಹೇಳ್ತಾ ಇದ್ದೀನಿ, ಯಾರು ಫ್ರೀ ಇದ್ರೆ ಬಟ್ರಪ್ಪ ರೈಡ್ ಹೋಗೋಣ ಅಂತ. ಮಾನ್ಸೂನ್ ರೈಡು ಯಾರು ಬರ್ತಾ ಇಲ್ಲ. ಅವರು ಫೋನ್ ಬಿಸಿ ಅದಕ್ಕೆ ಒಮ್ಮೆ ಸೋಲಾ ರೈಡ್ ಹೋಗಿ ಬಂದೆ. ನಾನು ಪುನಿಯವರು ಆರಂಜಿ ಡ್ಯಾಮ್ ಹೋಗೋಣ ಅಂತಿದ್ದೀವಿ. ನಮ್ಮ ಜೊತೆ ಇನ್ನೂ ಸ್ವಲ್ಪ ಜನ ಜಾಯಿನ್ ಆಯ್ತಾರಂತೆ, ಗೊತ್ತಿಲ್ಲ. ಅದನ್ನ ಪುನಿಯವರು ಕಾಂಟ್ಯಾಕ್ಟ್ ಮಾಡ್ಕೋತಾರೆ. ಆಲ್ರೆಡಿ ನಾನೊಂದು ಗ್ರೂಪ್ ಮಾಡಿದ್ದೆ, ನಮ್ದೇ ರೈಡ್ರಿ ಗ್ರೂಪ್ ಅಂತ. ಆದ್ರೆ ಪುನಿಯವರು ಬಿಜಿ ಆದ ಕಾರಣದಿಂದ ಅವರಿಗೆ
ಏನ್ ತಪ್ಪೆ ಅಲ್ಲ ಇಲ್ಲೇನೆ ಈ ಮಳೆಯಲ್ಲಿ ಎಷ್ಟು ಕಷ್ಟ ಪಡ್ತಾರೆ ಅಂದ್ರೆ ಅಷ್ಟಿಷ್ಟೆಲ್ಲ ತುಂಬಾ ಕಷ್ಟ ಪಡ್ತಾರೆ. ನಾವು ಇಷ್ಟೆಲ್ಲ ತರಲಾಗಲ್ಲ, ಹೇಳ್ಕೋತೆ ಇಲ್ಲ. ಗೌರವ ಬಂದ್ಬೇಕು ಏನ್ ಅದ. ಅವರು ಕಷ್ಟ ಅಂದ್ರೆ ಸಮೇತ ಕೆಲಸ ಮಾಡ್ತಾರಲ್ಲ ಅಂತ ಹೇಳ್ಬೇಕು. ನಾನೇ ಮನೇಲಿ ಕೆಲಸ ಮಾಡ್ಬಿಟ್ಟು ಬಂದಿದ್ದು. ಹಸು ಕಟ್ಟೋದು ಮನೇಲಿ ಸಮಸ್ಯೆ ಆಗಲ್ಲ, ಹಸು ಕಟ್ಟೋದು ಮನೇಲಿ ಸಮಸ್ಯೆ ಆಗ್ತದ. ನಾನು ಕೆಲಸ ಮಾಡಿ ಬಂದಿದ್ದೀನಿ, ಅಗತ್ಯ ಸಿಕ್ತು ಮಾಡಕ್ಕೆ ಮಾಡೋದು ಬಂದೆ. ಅದಕ್ಕೆ ಉಳಾಗೇನಾದ್ರು ಬೇಕಾದ್ರೆ ಮಾಡ್ತೀನಿ. ಬೇಕಾದ್ರೆ ಕಮೆಂಟ್ ಮಾಡಿ ಚಾನಲ್ ಫಾಲೋ ಮಾಡಿ. ಅದು ಬೇಕು ಆದ್ರೆ ನೋಡಿ ಫ್ರೆಂಡ್ಸ್, ಫುಲ್ ಮಂಜು ತುಂಬಿದೆ ಫಾಗ್. ನೋಡೋಣ, ಒಂದಿನ ಫ್ರೀ ಇದ್ದಾಗ ನಾನು ಪೂನೆಯವರು ಅಲ್ಲಿಗೆ ವಿಸಿಟ್ ಮಾಡ್ತೀವಿ. ನಾನು ಆ ಕಡೆ ಹೋಗಿದ್ವಿ, ಲಾಗ್ ಹಾಕಿತ್ತು ಚೆನ್ನಾಗಿಲ್ಲ. ನೋಡೋಣ ಇನ್ನೊಂದ್ಸಲ ಮಾಡ್ತಾರೆ. ಆದರೆ ಇನ್ನೊಂದ್ಸಲಿ ಹೋಗೋಣ. ಆದರೆ ಇನ್ನೊಂದ್ಸಲಿ ನಾವು ರೈಡೇ ಹೋಗೋದು ಗಾಡೀಲಿ, ಅದಕ್ಕೋಸ್ಕರ ಆದಷ್ಟು ಎಷ್ಟು ಗಾಡಿ ಇರ್ತೈತೆ ಅಷ್ಟು ತಿರ್ಸ್ತೀವಿ, ಮಿಕ್ಕಿದಲ್ಲೇ ನಿಲ್ಲಿಸ್ತೀವಿ. ಆಮೇಲೆ ನಾವು ನಡ್ಕೊಂಡು ಏನು ಮಾಡ್ತೀವಿ, ಡ್ರೈವರಲ್ಲಿ ಮಾಡ್ತೀವಿ. ನೋಡೋಣ, ಅಲ್ಲಿ ಲಕ್ಷ್ಮಣ ತೀರ್ಥ ನದಿಗೆ ಹೋಗಿ ಅಲ್ಲೇ ಹೋಗಿ ಏನು ಮಾಡೋಣ, ನಾವು ನೀಟ್ ಆಗೋಣ. ಮತ್ತೆ ಫ್ರೆಂಡ್ಸ್ ಮಳೆ ಅಂತ ಸುದ್ದಿಗಳು ಗೊತ್ತಾಗಲ್ಲ ಫ್ರೆಂಡ್ಸ್, ಏನ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ರೋಡಲ್ಲಿ ನೀರು ತುಂಬಿರುತ್ತೆ, ಗುಂಡಿಯಲ್ಲಿ ನೀರು ತುಂಬಿರುತ್ತೆ, ಏನು ಮಾಡಕ್ಕಾಗಲ್ಲ.
ನಾನು ಬಂದಿದ್ದೀನಿ. ಈಗ ಪುನಿಯವ್ರನ್ನ ಕೇಳೋಣ ಫಸ್ಟ್, ಅವ್ರದ್ದು ಎಕ್ಸ್ಪೀರಿಯನ್ಸ್ ಯಾವ ಥರ ಇದೆ ಮಾನ್ಸೂನ್ ರೈಡ್ ಅಂತ. ನಮ್ದು ಎಕ್ಸ್ಪೀರಿಯನ್ಸ್ ನಮ್ದು ಎಕ್ಸ್ಪೀರಿಯನ್ಸ್ ಏನಿಲ್ಲ, ಫುಲ್ಲು ನದಿದೆ, ಮಾಡಿದೀವಿ, ಯಾವ ಥರ ಇದೆ ಅಂತ. ಈಗ ಇಷ್ಟು ಹೊತ್ತು ರೈಡ್ ಮಾಡಿ ಏನು ಎಕ್ಸ್ಪೀರಿಯನ್ಸ್ ನಿಮ್ಗೆ ಯಾವ ಥರ ಇದೆ? ಏನೋ ಬಂದ್ಬಿಟ್ಟು ಸುಮಾರು ಒಂದು 20 ಕಿಲೋಮೀಟರ್ ರೈಡ್ ಮಾಡ್ಕೊಂಡು ಬಂದಿದ್ವಿ. 20 ಕಿಲೋಮೀಟರ್ನ 1 ಅವರ್ ರೈಡ್ ಮಾಡಿ ಹೊರಕೋಟೆಯಿಂದ ಕಾನೂರು ಬಂದಿದ್ವಿ. ಅಷ್ಟೇನಾ ನಿಮಗೆ? ನಿಮಗೆ ಯಾವ ಥರ ಅನಿಸ್ತಾ ಇದೆ? ಏನ್ ಅನಿಸ್ತಾ ಇದೆ, ಮಳೆ ಬೆಳೆ ನಾವು ಬರಬೇಕು. ಮಳೆಯಲ್ಲಿ ಹೆಂಗೆ ರೈಡ್ ಮಾಡಿದ್ರಲ್ಲ, ಖುಷಿ ಆಯ್ತಾ ಏನಾಯ್ತು? ನೋಡೋದು ನಿಮ್ಮ ಗಾಡಿನ ಓ ಯಾರು ನನ್ ಗಜ ಗಾಡಿ ಯಾರು ನನ್ ಗಜನ ಎತ್ಕೊಂಡೈತವ್ರಲ್ಲ. ಫುಲ್ಲು ಗಾಡಿಗಳು ನೋಡಿ. ಲಕ್ಷ್ಮಣ ತೀರ್ಥ ಹಿಂಗಿದೆ. ತೀರ್ಥ ಅಂದ್ಬಿಟ್ಟು ನೀರ್ ಕುಡಿಯಕ್ ಹೋಗ್ಬೇಡಿ. ಲಕ್ಷ್ಮಣ ತೀರ್ಥ ಅಂತ ಹೆಸರು ಮಾತ್ರ. ಇವತ್ತು ನಾವು ಬ್ರಿಡ್ಜ್ ಅಲ್ಲಿ ಇದೀವಿ. ಸಖತ್ತಾಗಿದೆ ಬ್ರಿಡ್ಜು, ಸೂಪರ್ ಆಗಿದೆ. ಹಾಗಂತ ಇದು ಪ್ರಮೋಷನ್ ಅಲ್ಲ, ನಮ್ ಪುನಿಯರು ಪಾಪ ಅಲ್ಲಿ ಕೊಡೋದಿದ್ದು. ನಾವ್ ಯಾವ ಪ್ಲೇಸಿಗೆ ಬೇಕಾದ್ರೂ ಬಂದು ಯಾವಾಗ ಬೇಕಾದ್ರೂ ಹೋಗ್ಬೋದು. ಹೇಗ್ ಅನಿಸ್ತಾ ಇದೆ? ನನಗಂತೂ ಸೂಪರ್. ಯಾಕೆಂದ್ರೆ ನಾನು ಆಗ್ಲೇ ಒಂದು ರೈಡ್ ಹೋದ್ ಬಂದಿದ್ದು, ಅದು ಅದ್ರ ಜೊತೆ ನಿಮ್ ಜೊತೆ ಬಂದಿದ್ದು ಇನ್ನೂ ಸೂಪರ್ ಎಂಜಾಯ್. ಹಿಂಗೆ 1 ವಾರ ರೈಡ್ ಹೋಗ್ಬೇಕಂತ ಅನಿಸ್ತಾ ಇದೆ, ಆದ್ರೆ ಕೆಲ್ಸದ ಬಿಜಿಯಿಂದ ಆಗೋದಿಲ್ಲ. ಫ್ರೈ ಮಾಡ್ಕೊಂಡು ಹೋಗ್ಬೇಕು. ತುಂಬಾ ಚೆನ್ನಾಗಿದೆ ಅಲ್ವಾ? ಓ ಚೆನ್ನಾಗಿದೆ. ಚಳಿ ಫಸ್ಟ್ ಮನೆಗೆ ಹೋಗಿ ಎಲ್ಲ ಬಿಸಿ ಮಾಡ್ಕೊಬೇಕು. ಮತ್ತೆ ಹೋಗೋಣ, ಒಂದು ಹೋಟೆಲ್ಗೆ ಹೋಗ್ಬಿಟ್ಟು ಕಾಫಿ ಬಿಸ್ಕಿಟ್ ಕೊಡಿ ಬನ್ನಿ. ನೋಡಿ ಫ್ರೆಂಡ್ಸ್, ನೀವು ಹೇಳ್ತಿದ್ರಲ್ಲ ಏನಕ್ಕೆ ವಿಡಿಯೋಗೆ ಬರೋಕ್ಕಾಗಿಲ್ಲ ಅಂತ, ಇದೇ ರೀಸನು ನೋಡಿ. ನಾವು ಬರೋ ಟೈಮಲ್ಲಿ ಈ ಥರ ಮರ ಬಿದ್ದರೆ ನಾವೇನು ಮಾಡೋಣ ಹೇಳಿ? ಯಾವ ಥರ ವೀಡಿಯೋಗಳನ್ನ ನಾವು ಮತ್ತೆ ಸಿಗಾಕೊಳ್ತೀವಿ. ಅದಕ್ಕೋಸ್ಕರ ಈ ಮಳೆಯಲ್ಲಿ ನಾವು ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಇಷ್ಟೇ ನಮಗೆ. ನೋಡಿ ಕೃಷ್ಣ ಜನ್ಮಾಷ್ಟಮಿ ರೈಡ್ ಮುಗಿಸಿ ಬಂದಿದ್ದೀವಿ. ಈಗ ಗೋಬಿ ತಿಂತಾ ಇದ್ದು, ಮಸಾಲೆ ತಿಂತಾ ಇದ್ದಾನೆ, ಮಸಾಲೆ ಪುರಿ ತಿಂತಾನೆ. ಫುಲ್ಲು ರೈಡ್ ಮುಗಿಸಿ ಬಂದು ಫುಲ್ಲು ಶೀತ ಆಗ್ಬಿಟ್ಟಿದೆ. ಪುನಿಯವರು ಕಣ್ಣು ರೆಡ್ ಆಗಿಬಿಟ್ಟಿದೆ. ನೋಡಿ ಮಾಡ್ಕೊಡ್ಬಿಟ್ಟು ಮನೆಗೆ ವಾಪಸ್ ಸಿಗ್ತೀವಲ್ಲ. ಮನೆಗೆ ಹೋಗಿ ಫಸ್ಟ್ ಮುಟ್ಕೊಳ್ಳೋದು ಈಗ. ಮನೆಗೆ ಫಸ್ಟ್ ಮಲ್ಕೊಳ್ಳೋದೇ ಕೆಲಸ ಈಗ. ಒಳ್ಳೆ ಶೀತ ಆಗ್ಬಿಟ್ಟಿದೆ. ಓಕೆ ಫ್ರೆಂಡ್ಸ್, ಆಲ್ಮೋಸ್ಟ್ ಆಲ್ ಮಾರ್ನಿಂಗ್ ಬಂದಿದ್ದೀವಿ, ತಲುಪಿದ್ದೀವಿ. ಈಗಷ್ಟೇ ಬಂದಿದ್ದೀವಿ. ಹೇಗೆ ಅನ್ನಿಸ್ತು? ಫ್ರೆಂಡ್ಸ್, ವಿಡಿಯೋ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ದೀರಿ. ವಿತ್ ನನ್ನ ಚಾನಲ್ ಮಾಡ್ತಾಯಿರಿ, ವಿತ್ ಪುನಿ ಚಾನಲ್ ಇದೆ, ಪುನಿ ಅಫಿಷಿಯಲ್. ಅದನ್ನು ಏನು ಮಾಡ್ತಾಯಿರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಷ್ಟೇ, ಇಲ್ಲಿಗೆ ವಿಡಿಯೋ ಎಂಡು. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ನೋಡೋಣ, ಫ್ರೀ ಆದಾಗ ಬೇರೆ ಸೈಡ್ ಹೋಗೋಕ್ಕೆ ಪ್ಲ್ಯಾನ್ ಇದೆ, ಮಾಡ್ತೀವಿ. ನೆಕ್ಸ್ಟ್ ಏನಂತಂದರೆ ಬೇರೆ ಕಡೆ ಹೋಗೋ ಪ್ಲ್ಯಾನ್ ಇದೆ. ನೋಡೋಣ ಈ ವಿಡಿಯೋಗೆ ಎಷ್ಟು ವ್ಯೂಸ್, ಎಷ್ಟು ಲೈಕ್ಸ್, ಎಷ್ಟು ಸಬ್ಸ್ಕ್ರೈಬ್ ಆಯ್ತಾರೆ ಗೊತ್ತಿಲ್ಲ. ಹಂಗೆ ಆಲ್ಮೋಸ್ಟ್ ಜಾಸ್ತಿ ಸಬ್ಸ್ಕ್ರೈಬ್ ಆಯ್ತಂದ್ರೆ ನಾವು ಜಾಸ್ತಿ ಏನು ಮಾಡ್ತೀವಿ ಅಂದರೆ ಬೇರೆ ಕಡೆ, ಈಗ ನಾವು 3-4 ಲೊಕೇಶನ್ ಇದೆ ಇನ್ನು ಟ್ರೆಕ್ಕಿಂಗ್ ಮಾಡೋಕ್ಕೆ. ಅಲ್ಲಿಗೆ ನಾನು ಪುನಿಯವರು ಹೋಗ್ತೀವಿ. ಜೊತೆಗೆ ನಮ್ಮ ಜೊತೆ ಇನ್ನೂ ಒಂದು 2-3 ಜನ ಮೆಂಬರು ಜಾಯ್ನ್ ಆಯ್ತಾರೆ. ಬರೋರೆಲ್ಲ ಬರಲಿ, ಎಲ್ಲರನ್ನೂ ಎತ್ತಾಕೊಂಡು ಏನು ಮಾಡ್ತೀವಿ ಅಂದರೆ ಮತ್ತೆ ಇನ್ನೊಂದು ಮಾನ್ಸೂನ್ ರೈಡಿಗೆ ಏನು ಮಾಡ್ತೀವಿ, ಟ್ರೈ ಮಾಡ್ತೀವಿ. ಸರಿ, ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಸೈನಿಂಗ್ ಆಫ್ ಅಂತ. Trying to make it, there's no way that you make it. And maybe you could fake it, but you're never gonna make it.